ಮೊದಲಿಗೆ ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಈ ಡಿ ಗ್ಯಾಂಗ್ 7 ಜನ ಆರೋಪಿಗಳು ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಬೇಲಿನಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಆರಾಮಾಗಿ ಜಾಲಿಯಾಗಿದ್ರು. ಈಗ ವಾಪಸ್ ಮರಳಿಗೂಡಿಗೆ ಅನ್ನುವಂಥ ರೀತಿಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ನರಕ ದರ್ಶನವಾಗ್ತಾ ಇದೆ. ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಅಂತೂ ಕಾಟೇರನಿಗೆ ಈ ಬಾರಿ ಸಿಗದೇ ಇಲ್ಲ. ನೋ ಚಾನ್ಸ್, ನೋ ವೇ. ಈ ಹಿಂದೆ ಆದಂತಹ ಎಡವಟ್ಟನ್ನ ಈಗ ಜೈಲಧಿಕಾರಿಗಳು ಜೈಲಿನ ಸಿಬ್ಬಂದಿಗಳು ಮಾಡಲ್ಲ. ಹೀಗಾಗಿ ಡಿ ಗ್ಯಾಂಗ್ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಜೈಲಧಿಕಾರಿಗಳಿಂದ. ಕೊಠಡಿಯ ಸಂಖ್ಯೆ 1ರಲ್ಲಿರುವ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ನಿಗಾ ಇಡಲಾಗಿದೆ. 24x7 4 ಗೋಡೆಗೆ ಮಧ್ಯೆಗೆ ದಾಸ ವಿಲವಿಲ ಅಂತ ಒದ್ದಾಡ್ತಾ ಇರೋದು. ಕಾರಿಡಾರ್ನಲ್ಲಿ ವಾಕ್ ಮಾಡೋದಕ್ಕೂ ಅನುಮತಿ ಇಲ್ಲವಂತೆ. ಊಟ ತಿಂಡಿ ಕೊಠಡಿಗೆನೇ ಪೂರೈಸ್ತಾ ಇದ್ದಾರಂತೆ ಸಿಬ್ಬಂದಿಗಳನ್ನ. ಮಧ್ಯಾಹ್ನದ ಊಟ, ಬೆಳಿಗ್ಗೆ ತಿಂಡಿ, ರಾತ್ರಿ ಊಟ ಎಲ್ಲವನ್ನೂ ಅವರಿರೋ ಜಾಗಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ದರ್ಶನ್ ಇರೋ ಕೋಣೆಯಲ್ಲಿ ಟಿವಿ ಕೂಡ ಇಲ್ಲ, ಖಾಲಿ ಕೂರಬೇಕಾಗತ್ತೆ. ಟೈಮ್ ಪಾಸ್ ಆಗಬೇಕು ಅಂತಂದರೆ ಪುಸ್ತಕ ಓದ್ಬೋದು, ಒಂದು ಆಪ್ಷನ್ ಇದೆ. ಸಿಬ್ಬಂದಿ ಕೂಡ ದರ್ಶನ್ ಬಳಿ ಮಾತಾಡೋ ಹಂಗಿಲ್ಲ. ಓರ್ವ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ರಿಂದ ನಿಗಾ ಇಡಲಾಗಿದೆ. ಸಿಬ್ಬಂದಿ ನಿಯೋಜನೆ ಮಾಡಿದ್ದವರ ಬಳಿಯೂ ಕೂಡ ಮಾತಾಡಂಗಿಲ್ಲ ದರ್ಶನ್. ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಸಿಬ್ಬಂದಿಗಳು ರಿಯಾಕ್ಟ್ ಮಾಡಲ್ಲ. ಅದಕ್ಕೆ ಇಬ್ಬರು ಜೈಲರು, ಇಬ್ಬರು ಅಸಿಸ್ಟೆಂಟ್ ಜೈಲರ್ ಉಸ್ತುವಾರಿಯನ್ನು ವಹಿಸಿದ್ದಾರೆ. ಸೆಲ್ ಬಳಿ ಇಬ್ಬರು ಹೆಡ್ ವಾರ್ಡರ್ ಮತ್ತು ಇಬ್ಬರು ವಾರ್ಡರ್ಗಳಿದ್ದಾರೆ. ಅವ್ರು ಯಾರೂ ಕೂಡ ರಿಯಾಕ್ಟ್ ಮಾಡಲ್ಲ ದರ್ಶನ್ ಮಾತಾಡಿದ್ರು ಕೂಡ. ಏನೇ ಇದ್ರೂ ಜೈಲಧಿಕಾರಿಗಳ ಬಳಿ ತಿಳಿಸ್ತಾರೆ, ಏನೇ ಎಮರ್ಜೆನ್ಸಿ ಇದ್ರೂ ಕೂಡ. ಬಟ್ ನಿಜಕ್ಕೂ ದರ್ಶನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಅವರ ಅಭಿಮಾನಿಗಳಿಗೂ ಇಷ್ಟ ಇರಲಿಲ್ಲ. ಆದರೆ ಏನು ಮಾಡೋದು, ಅಂಧಾಭಿಮಾನಿಗಳು ಅಂತ ಮತ್ತೊಂದು ಗುಂಪಿರುತ್ತಲ್ಲ, ಅವರ ಅತಿರೇಕದ ವರ್ತನೆ, ಮತ್ತೊಂದು ಕಡೆ ದರ್ಶನನ ಆ ಒಂದು ಪಶ್ಚಾತ್ತಾಪ ಇಲ್ಲದಂತಹ ನಡೆಗಳು, ಬೆನ್ನು ನೋವು ಅಂತೇಳಿ ಹೊರಗಡೆ ಬಂದು ಬೆನ್ನು ನೋವು ಆಪ್ರೇಷನ್ನು ಕೂಡ ಆಗಲಿಲ್ಲ, ಮತ್ತೊಂದು ಮಗದೊಂದು ಏನೂ ಕೂಡ ಆಗಲಿಲ್ಲ, ಆರಾಮಾಗಿ ಫಾರಿನ್ನಲ್ಲಿ ಶೂಟಿಂಗ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬಂದಿದ್ದರು. ಅದ್ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಈಗ ಕೊಠಡಿ ಸಂಖ್ಯೆ 1ರಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 4 ಗೋಡೆಗಳ ಮಧ್ಯೆ ನಿದ್ದೆ ಇಲ್ಲದೆ, ಊಟ ಸೇರದೆ, ತಿಂಡಿ ಸೇರದೆ ನರಳಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.